ನಮಗೆ ನೀವು ಚರ್ಚೆ ಮಾಡಿ ಅದ್ರ ಬಗ್ಗೆ ಎಲ್ಲ ಓಕೆ. ಈಗ ನಮಗಂತೂ ಮಾತು ಬೇಕು ಕಟ್ಟೆ ಮತ್ತೇನಿಲ್ಲ. ಈಗ ಇನ್ನೊಂದು ನಿಮ್ಗೆ ಸೂಕ್ಷ್ಮತೆ ಈಗಾಗಲೇ ಚರ್ಚೆ ಮಾಡಿ ನಿಮ್ಮ ಬಗ್ಗೆ ನಾವು ಹೆಂಗೈತೆ ಮೇಡಮ್ ಪರಿಸ್ಥಿತಿ ರೈತರಂದ್ರೆ ಈಗಾಗಲೇ ಒಂದು ಮಾತು ಹೇಳಿದೆ. ರೈತರು ಕಷ್ಟ ಮಾಡ್ತಾ ಐತಿ ಅದರ ಸಮಸ್ಯೆ ಕಡೆ ದಿನನಿತ್ಯ ಭೂಮಿ ಮೇಲೆ ಹಸಿದೆ. ಈಗ ನೀವು ಭೂಮಿ ತೊಗೊಂಡ್ಬಿಟ್ರಿ, ನಾ ಬೇರೆ ಭೂಮಿಯಲ್ಲಿ ಹಾಕಿದ್ರೆ ನೀವು ರೊಕ್ಕ ಏನೂ ಆಗೋದು ಒಂದು 2 ರೂಪಾಯಿ ಆಗೋದು, ಒಂದು ಪಲಾಟ್ ಆಗೋದು. ನಿಜವಾಗಿ ಹೇಳ್ಬೇಕಾದ್ರೆ ಸಿರೋಳದಾಗ ಹಳ್ಳಿ ನಮ್ದು ಗುಂಟೆಗೆ 12 ಲಕ್ಷ ಅಲ್ರಿ, 8 ಲಕ್ಷ 12 ಲಕ್ಷ ರೀ ಗುಂಟೆಗೆ ಪಲಾಟ್ಗಳು. ಈ ರೀತಿ ಪರಿಸ್ಥಿತಿ ಆಗಿರೋ ಮತ್ತು ಮೇಡಮ್ ಅವ್ರು ನೀವು ಈ ಆಫೀಸಿನವ್ರು ಹಾಕಿ ಕೆಲಸ ಮಂತ್ರಿ ಅವ್ರಿಗೆ ಸರ್ಕಾರಕ್ಕೂ ಮಂತ್ರಿ ಅವರಲ್ಲಿ ಟೈಪ್ ಮಾಡಿದ್ರೆ ಹಾಕಿರ್ತಾರೆ. ಆಫೀಸಿನವ್ರು ಖಂಡಿತ ಇದೇನು ಡೆವಲಪ್ಮೆಂಟ್ಸ್ ಆಗ್ತಲ್ಲ ಲಾಸ್ಟ್ 1 ವಾರ 15 ಡೇಸ್ ಬ್ಯಾಕ್ ನಾನು DC ಅವ್ರ ಗಮನ ತೊಗೊಂಬಂದೆ, ಮಿನಿಸ್ಟರ್ ಸರ್ ಗಮನ ತೊಗೊಂಬಂದೇನೆ. ನನ್ನ ವ್ಯಾಪ್ತಿ ಒಳಗೆ ನಾನು ಏನೇನು ಮಾಡ್ಬೇಕಾದ್ರೆ ಅದನ್ನು ಮಾಡೀನಿ. ಮಿನಿಸ್ಟರ್ ಸರು ಇವತ್ತು ಮುಂಜಾನೆನೂ ಮಾತಾಡೋರು ಇಲ್ಲ, ನಾನು ಅಲ್ಲಿ ನಾನೇ ಮಾತಾಡ್ತೀನಿ. ಮೇ ಬಿ ಸೆಕ್ರೆಟರಿ ಸರ್ಗೆ ಮಾತಾಡಿರ್ಬೋದು, ಅವರು ನಂಬರ್ ಕೇಳಿದ್ರು ಸರ್ ನಂಬರ್ ಆಗ ಸರ್ ಮೇ ಬಿ ಅವರು ಮಾತಾಡಿರ್ಬೋದು. ಈವ್ನಿಂಗ್ ನಾನು ಕನ್ಫರ್ಮ್ ಮಾಡ್ಕೊಂಡು ಹೇಳ್ತೀನಿ. ಈಗ ಇನ್ನೊಂದು ಮೇಡಮ್, ಈಗ ನೀವು ಮಾಡಿದ್ದು ನಿಮ್ಮ ಮೇಲೆ ಕೆಟ್ಟ ವ್ಯಾಪ್ತಿಗೆ ಬಂದಿತ್ತು ಅಷ್ಟು ನೀವು ಮಾಡ್ತೀರಿ, DC ಅವರ ವ್ಯಾಪ್ತಿಯವ್ರ ಕೆಲಸ ಮಾಡ್ತಾರೆ. ಈಗ ಅದಕ್ಕೆ ನಾವು ಇಷ್ಟ ಏನು ಹೇಳ್ಬೇಕು ನಿಮ್ಗೆ, ಸರ್ಕಾರವು ಭಾಳ ಮುಖ್ಯವಾದ ಪಾತ್ರ ಇರ್ತದೆ. ಡೈರೆಕ್ಷನ್ ಅವ್ರು ಕೊಟ್ಟರೆ ಪಟ್ಟ ಎಲ್ಲೇ ಅದರ ಅನುಕೂಲ ಆಗ್ತದೆ. ಅದು ಹೆಚ್ಚಿಗೆ ಈ ಮಂತ್ರಿಯವ್ರಿಗೆ ಹೇಳ್ತು ಮತ್ತು ಈಗ ಅದಕ್ಕೆ ಯಾರು ಅವರು ಅವ್ರ ದುಡಿಯೋದ ಸೀರಿಯಸ್ ಆಗಿ ಮಾಡ್ರಿ, ತಕ್ಷಣ ನಮ್ಗೆ ರೈತ ನ್ಯಾಯ ಕೊಡಿಸ್ರಿ ಅನ್ನೋಂಥ ಉದ್ದೇಶ ಇಲ್ಲ. ದಿವ್ಸ ತಗೋಬೇಡ್ರಿ, ದಿವ್ಸ ತಗೋಬಾರ್ದು, ನಮ್ಗೆ ಹಿಂಗೆ ತಳಕ್ಕೆ ಮೇಳಿಲ್ಲ, ಭಾಳ ಸೀರಿಯಸ್ ಆಗಿ ಆಗ್ಬೇಕಂತ ಈಗ ಪಾಯಿಂಟ್ ವಿಷಯ ಬಂದತ್ತಂತ ನಿಮ್ಗೆ ಅವ್ರು ಏನು ಹೇಳ್ತಾರೆ, ಇವರು ರೈಲ್ವೆ ಡಿಪಾರ್ಟ್ಮೆಂಟಿದ್ದು ವಿಷಯ ಏನು ಪಾಯಿಂಟ್ ಐತೆ ಅದು ಅಂತ ಬಂದೈತೆ ತಾಗೋದಿಲ್ಲ, ಒಂದು ಭರವಸೆ ಇಟ್ಕೊಳ್ಳೋಣ ಅಂತ ನಮ್ಗೆ ಬಂದೈತೆ ಹೇಳ್ತಾರೆ. ಈಗ ಮುಂದೆ ನೋಡ್ಬೇಕಾದ್ರೆ ಈಗ ನಮ್ಗೆ ಮೂಲ ಪಾಯಿಂಟ್ ಯಾವುದು ಬೈಪಾಸ್, ಅದು ಭಾಳ ಸಮಸ್ಯೆ ಐತಿ. ಅದಕ್ಕೆ ದಯವಿಟ್ಟು ಅದ್ರ ಬಗ್ಗೆ ಮೇಡಮ್ ಈಗ ನೀವು ಅಂತ ಹೇಳಬೇಕು. ಈಗ ನಮ್ಮ ಸಲಹೆ ಒಂದೇ, ಈಗ ನಿಮ್ಮ ಇದ್ರ ಪ್ರಕಾರ ನೀವು ಮಾಡಕ್ಕೆ ಮಾಡಿ DC ಅವರು ಅದನ್ನು ಮಾತಾಡಿ ಸರ್ಕಾರ ಲೆವೆಲ್ದಾಗ ಅದನ್ನು ಹೆಂಗೆ ಏನೇನು ಮಾಡ್ತೀರಿ, ಏನು ನಮ್ಮ ನೋಡಿ ಕರ್ಕೊಂಡು ಹೋಗ್ತಿರಲ್ಲ ಮತ್ತು ಏನು ನಿಮ್ಮ ಲೆವೆಲ್ದಾಗ ಮಾಡ್ತೀರೋ ಯಾಕ್ರಿ ಒಂದು ಇವರು ಮಾತಾಡಕ್ಕೆ ಇವ್ರು ಮಾಡ್ತಿರ್ತಾರೆ. ಇನ್ನೊಂದು ಏನಾಗ್ತದಕ್ಕೆಲ್ಲ ಗೊತ್ತಿಲ್ಲ ರೈತರಿಗೆ, ಇವರು ಅಧಿಕಾರಿ ಲೆವೆಲ್ದಾಗ ಕೆಲಸ ಮಾಡ್ತಿರ್ತಾರೆ. ಸರ್ಕಾರ ಅಂದ್ರೆ ಅದೇ ಆದಂಥ ಒಂದು ಇರ್ತೈತೆ ಕಮಾಂಡಿಂಗ್, ಅವ್ರು ಇವ್ರು ಮಾತು ಕೇಳ್ತಾರೆ ಬಿಡ್ತಾರೆ ಗೊತ್ತಿಲ್ಲ. ರೈತರು ಇವರು ಕೂಡ ಒಂದಿಷ್ಟು ಅವ್ರಿಗೆ ಹೆಂಗಾಗೈತೆ ಅಂತ ಹೇಳಿದ್ರೆ ಈಗ ನೀವು ಮಾಡಿದ್ರಿಲ್ಲ ಕೆಲವೊಂದಿಷ್ಟು DC ಅವ್ರಿಗೆ ಹೇಳಿದ್ರಿ ಅಥವಾ ಇವರಿಗೆ ಮತ್ತೆ ಸ್ವಲ್ಪ ಮಾತಾಡ್ತಿಲ್ಲ. ಹಾಂ ಅವ್ರಿಗೆಲ್ಲ ಇದನ್ನ ಆಗ್ತಾರೆ, ಹಂಗೆ ಒಂದು ಸ್ವಲ್ಪ ಬದಲಾವಣೆ ಆಗೋದಕ್ಕಿಂತ ನಮಗೂ ಹೇಳ್ಬೇಕಾರೆ ನಿಮ್ಮ ಜೊತೆ ನಾವು ಸರಿಯಾಗಿ ಬರ್ತೀವಿ. ಯಾಕ್ರಿ ಬಾ ಮಂದಿ ಬೇಡ, 8 ಮಂದಿ ಬೇಡ. ಈ ವಿಷಯ ಮೇಡಮ್ ಅವರು ಮೊದಲು ಒಂದು ಸ್ವಲ್ಪ ಹೇಳಿದ್ರೆ ನಾವು ಪ್ರಯತ್ನ ಮಾಡ್ತೀವಿ. ಇಲ್ಲ ಅದನ್ನ ನಾನು ಯಾಕೆ ಹೇಳಿಲ್ಲ ಅಂತಂದ್ರೆ ಆಫ್ ಮಾಡಿಬಿಡ್ರಿ ಸರ್, ಆಫ್ ಮಾಡಿ. ನಾನು ಯಾಕೆ ಹೇಳಿಲ್ಲ ಅಂತಂದ್ರೆ ಇದು